ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. 9ನೇ ತರಗತಿ ಆನ್ಲೈನ್ ಕ್ಲಾಸ್ಗೆ ತಮಗೆ ಸ್ವಾಗತ. ಇವತ್ತು ಲೇಖಕರಾದಂತಹ ಪ್ರದೀಪ್ ಪಂತ್ರವರು ಬರೆದಿರುವಂತಹ ಯಾತ್ರಾ ವೃತ್ತಾಂತ ವಿಧವಾಗಿರುವಂತಹ ಚರಾಪುಂಜಿ ಸೆ ಆಯಾ ಹೂಂ ಎಂಬ ಒಂದು ಪಾಠವನ್ನು ನೋಡೋಣಂತೆ. ಮೊದಲು ಈ ಪ್ರದೀಪ್ ಪಂತ್ರವರ ಒಂದು ಪರಿಚಯವನ್ನು ನೋಡೋಣಂತೆ. ಲೇಖಕ್ ಪರಿಚಯ प्रदीप पंत ನೋಡ್ಕೊಳ್ಳಿ. प्रदीप पंत जी का जन्म लखनऊ के हल्द्वानी उत्तराखंड में 24 अप्रैल 1941 को हुआ. ಪ್ರದೀಪ್ ಪಂತ್ರವರ ಜನನ ಉತ್ತರಾಖಂಡದಲ್ಲಿಯ ಲಕ್ನೋದ ಹತ್ತಿರ ಇರುವಂತಹ ಹಲ್ದ್ವಾನಿ ಎಂಬಲ್ಲಿ 24 ಏಪ್ರಿಲ್ 1941 ईस्वीಯಲ್ಲಿ ಆಯಿತು. पंत जी के अब तक 6 उपन्यास प्रकाशित हुए हैं. ಪಂತ್ರವರಿಗೆ ಬರೆದಿರುವಂತಹ ಒಟ್ಟು 6 ಉಪನ್ಯಾಸಗಳು ಇವತ್ತು ಪ್ರಕಟಗೊಂಡಿದ್ದಾವೆ. पंत जी की कन्नड़ में अनुदित कहानियों का संकलन ನ್ಯಾಯ ಮತ್ತು ಇತರ ಕಥೆಗಳು ಶೀರ್ಷಕ से ಪ್ರಕಾಶಿತ है. ಪ್ರದೀಪ್ ಪಂತ್ರವರು ಬರೆದಿರುವಂತಹ ಒಂದು ಪುಸ್ತಕ ಕನ್ನಡದಲ್ಲಿ ಅನುವಾದವಾಗಿದೆ. ಅದರ ಹೆಸರೇನಪ್ಪಾ ಅಂತ ಹೇಳಿದ್ರೆ ಸಂಕಲನ ಅಂತಾನೆ, ನ್ಯಾಯ ಮತ್ತು ಇತರ ಕಥೆಗಳು ಅಂತ ಹೇಳ್ಬಿಟ್ಟು ಆ ಹೆಸರಿನಲ್ಲಿ ಇವತ್ತು ಪ್ರಕಟಗೊಂಡಿದೆ ಕನ್ನಡದಲ್ಲಿ. पंत जी के देश विदेश के यात्रा संस्मरणों के 4 संकलन है. ಪಂತ್ರವರು ದೇಶ ವಿದೇಶವನ್ನು ಸುತ್ತರದಂತಹ ಬರೆದುಬಿಟ್ಟು ಯಾತ್ರಾ ಸಂಸ್ಕರಣೆ ಮಾಡಿದ್ದಾರೆ, ಸಂಸ್ಮರಣವನ್ನು ಬರೆದಿದ್ದಾರೆ. ಅಂತಹ 4 ಸಂಕಲನಗಳು ಹೊರಗೆ ಬಂದಿದ್ದಾವೆ. पंडित जवाहरलाल नेहरू पर उत्कृष्ट लेखन के लिए पंत जी को जर्नलिस्ट वेलफेयर फाउंडेशन का यूरोप भ्रमण पुरस्कार, उत्तर प्रदेश हिंदी संस्थान प्रेमचंद अनुशंसा पुरस्कार, हिंदी अकादमी द्वारा 2 बार साहित्यिक कृति पुरस्कार प्राप्त है. ಇಷ್ಟೆಲ್ಲ ಅವರಿಗೆ ಪುರಸ್ಕಾರಗಳು ಸಿಕ್ಕಿದಾವೆ ಇವರ ಸಾಹಿತ್ಯ ಸೇವೆಗೆ ಅಂತ. साहित्य सम्मान उत्कृष्ट व्यंग्य लेखन के लिए हिंदी भवन नई दिल्ली का ವ್ಯಂಗ್ಯಶ್ರೀ सम्मान भी प्राप्त हुए हैं. ಇದಿಷ್ಟು ಅವರಿಗೆ ಸಿಕ್ಕಿರುವಂತಹ ಒಂದು ಪ್ರಶಸ್ತಿಗಳ ಒಂದು ಪರಿಚಯ ಆಯಿತು. ಈಗ ಹಾಗಾದರೆ ಈ ಪಾಠದ ಒಂದು ಆಶಯ ಏನು ಹೇಳುತ್ತೆ ಅಂತ ನೋಡೋಣಂತೆ. ಯಾತ್ರಾ ಸೆ ಪ್ರಾದೇಶಿಕ ಜ್ಞಾನ ಪ್ರಾಪ್ತ ಹೋತಾ ಹೈ. ಯಾತ್ರೆ ಮಾಡೋದ್ರಿಂದ ಅಥವಾ ಟೂರ್ ಮಾಡೋದ್ರಿಂದ ನಮಗೆ ಆ ಪ್ರದೇಶದ ಒಂದು ಜ್ಞಾನ ಹೆಚ್ಚಾಗುತ್ತೆ. ಲೋಗೋं के रहन सहन, प्राकृतिक दृश्यों का सौंदर्य आदि का प्रत्यक्ष अनुभव मिलता है. ಅಲ್ಲಿರುವಂತಹ ಜನರ ಒಂದು ಇರುವಿಕೆ ಹೇಗಿರುತ್ತೆ, ಅವರ ಪದ್ಧತಿಗಳು ಹೇಗಿರುತ್ತೆ, ಅಲ್ಲಿಯ ಪ್ರಕೃತಿ ದೃಶ್ಯಗಳ ಒಂದು ಸೌಂದರ್ಯವನ್ನು ನಾವು ನೋಡುವಂಥ ಒಂದು ಪ್ರತ್ಯಕ್ಷ ಅನುಭವ ನಮಗೆ ಯಾತ್ರೆ ಮಾಡೋದ್ರಿಂದ ನಮಗೆ ಸಿಗುತ್ತೆ. ಈ ಸ್ಪಾಟ್ ದ್ವಾರ ಛಾತ್ರ ಚರಾಪುಂಜಿ ಕ ಪರಿಚಯ ಪ್ರಾಪ್ತಿಸುತ್ತದೆ. ಅದೇ ರೀತಿಯಲ್ಲಿ ಈ ಯಾತ್ರಾ ಸಂಸ್ಮರಣವಾಗಿರುವಂತಹ ಈ ಚರಾಪುಂಜಿ ಆಯಾಮದಲ್ಲಿ ಚರಾಪುಂಜಿಯ ಒಂದು ಪರಿಚಯವನ್ನು ನಾವು ಮಾಡ್ಕೊಳ್ತಾ ಹೋಗ್ತೇವೆ ಅಂತ. ಇದರಲ್ಲಿ ಶಬ್ದಾರ್ಥಗಳಿದಾವೆ ಕೆಲವೊಂದು ನೋಡೋಣಂತೆ. ಈಗ ಪಾಠವನ್ನು ಮುಂದುವರ್ಸೋಣ. ನೋಡ್ತಾ ಹೋಗಿ. ಚರಾಪುಂಜಿ ಸೆ ಆಯಾಮ ಹೇಳಿದ್ನಲ್ಲ, ಚರಾಪುಂಜಿಯಿಂದ ಬಂದಿದ್ದೇನೆ ಅಂತ ಪ್ರದೀಪ್ ಪಂತ್ರವರು ಆ ಚರಾಪುಂಜಿ ಹೋಗಿ ನಂತರ ಬರೆದಿರುವಂಥ ಒಂದು ಪಾಠ. ಇದರ ವಿಧ ಯಾವುದು ಅಂದರೆ ಯಾತ್ರಾ ವೃತ್ತಾಂತ ಅಂತಾರೆ. ನೋಡಿ. ಮೇಘಾಲಯ ಯಾನಿ ಬಾದಲೋಂ ಕಾ ಘರ್. ಮೇಘಾಲಯ ಅಂದ್ರೆ ಏನಪ್ಪಾ ಅಂದ್ರೆ ಆ ಪ್ರದೇಶದ ಹೆಸರು ಮೇಘಾಲಯ. ಯಾನಿ ಅಂದ್ರೆ ಅಂದರೆ ಏನಪ್ಪಾ ಅಂದ್ರೆ ಬಾದಲೋಂ ಕಾ ಘರ್, ಮೋಡಗಳ ಮನೆ ಅಂತ. ಮೇಘಾಲಯ ಅಂದ್ರೇನು? ಮೋಡಗಳ ಮನೆ ಅಂತ. ಅವ್ರ ಮೇಘಾಲಯ ಕಿ ರಾಜಧಾನಿ ಶಿಲಂಗ್. ಮತ್ತೆ ಆ ಮೇಘಾಲಯ ರಾಜ್ಯದ ರಾಜಧಾನಿ ಯಾವುದು? ಶಿಲಂಗ್. ಏಕ್ ಹರಾಬರ ಪರ್ವತೀಯ ನಗರ जहाँ हर वक्त बादल उमड़ते घुमड़ते रहते हैं. ಆ ಶಿಲಂಗ್ ಎಂಬುದು ಏನಪ್ಪಾ ಅಂತೀವಿ, ಹರಾಬರ ಪರ್ವತೀಯ ನಗರ, ಹಚ್ಚ ಹಸಿರಿನಿಂದ ಕೂಡಿದಂಥ ಒಂದು ಪರ್ವತಗಳಿಂದ ಕೂಡಿದಂಥ ಒಂದು ನಗರ. ಅಲ್ಲಿ ಯಾವಾಗಲೂ ಕೂಡ ಮಳೆ ಅನ್ನೋದು ಮೋಡಗಳನ್ನು ಆವರಿಸೇ ಇರ್ತವೆ, ಗರ್ಜಿಸ್ತಾನೇ ಇರ್ತವೆ ಅಂತಾನೆ. ಇತನ ಬಡ ಸ್ವಚ್ಛ ಸುಂದರ ಪರ್ವತೀಯ ನಗರ ಉತ್ತರ ಭಾರತ್ ಮೇ ಕಹಿ ನಹಿ ಹೈ. ಈತನ ದೊಡ್ಡದಾದಂತಹ ಸ್ವಚ್ಛವಾದಂತಹ ಸುಂದರ ಪರ್ವತಗಳ ಒಂದು ನಗರವಾದಂತಹ ಉತ್ತರ ಭಾರತದಲ್ಲಿ ಎಲ್ಲಿಯೂ ಕೂಡ ನಾವು ಕಾಣಕ್ಕೆ ಸಾಧ್ಯ ಇಲ್ಲ. ಐಸಾ ಹರಿತಿಮಾ ಬಿ ಶಾಯದ್ ಹಿ ಕಹಿ ದೇಖ್ನೆ ಕೋ ಮಿಲೆ. ಈ ರೀತಿಯ ಒಂದು ಹಚ್ಚ ಹಸಿರಿಂದ ಕೂಡಿದಂತಹ ನಗರವನ್ನು ನಾವೆಲ್ಲೂ ನೋಡೋಕೆ ಸಾಧ್ಯನೂ ಇಲ್ಲ. ಶಿಲಂಗ್ ಸೆ ಚರಾಪುಂಜಿ ಕಿ ಓರ್ ಜಾತಾ ಮಾರ್ಗ दोनों ओर पहाड़ों और दरख्तों से फटा पड़ा है ಅಂತ. ಶಿಲಂಗ್ನಿಂದ ಚರಾಪುಂಜಿಗೆ ಹೊರಟಾಗ ಹೋಗುವಂತಹ ಹಾದಿಯಲ್ಲಿ ಮಾರ್ಗದಲ್ಲಿ 2 ಕಡೆ ಪರ್ವತಗಳನ್ನು ಕಾಣ್ತೀವಿ ಮತ್ತು ದರಖ್ತ್ ಅಂದ್ರೆ ಸ್ಕ್ವೇರ್ ಅಂತ ಕರೀತಾರೆ, ಇಳಿಜಾರವನ್ನು
ನೋಡ್ಬೋದು ನಾವು ಅಂತ. ಯಹ ಊಂಚ ನೀಚ ಸರ್ಪಾಕಾರ ರಾಸ್ತ. ಇಲ್ಲಿ ಹೆಂಗಪ್ಪ ಅಂದರೆ ಮೇಲೆ ಒಂದ್ಸರಿ ಎತ್ತರವಾಗಿ ಒಂದ್ಸರಿ ಕೆಳಗೆ ಇಳಿಯುವಂಥದ್ದು ಸರ್ಪಾಕಾರದಲ್ಲಿರುವಂಥ ರಸ್ತೆಗಳು ಈ ಮೇಘಾಲಯದಲ್ಲಿ ಚಿರಾಪುಂಜಿಗೆ ಹೋಗುವಂಥ ಹಾದಿಯಲ್ಲಿ. ರಾಸ್ತೆ ಕೋ ಪಾರ್ ಕರ್ತೆ ಹುಯೇ ದಿಕಾಯಿ ಪಡ್ತೆ ಹೇ ಬಾದಲ್. ನಾವು ರಸ್ತೆಯನ್ನು ಜೊತೆಯಲ್ಲಿ ರಸ್ತೆಯನ್ನು ದಾಟುವಾಗಲೇ ನಮಗೆ ಮೋಡಗಳು ನಮಗೆ ಕಾಣ್ತವೆ. ಬಹತಿ ಹೇ ಸುಹಾನಿ ಹವಾ. ಮೈಗೆ ತೃಪ್ತಿಕರವಾದಂತಹ ಸಂತೋಷ ಕೊಡುವಾದಂಥ ಒಂದು ಗಾಳಿಯು ಬೀಸುತ್ತೆ. ಅವ್ರ ಕಬಿ ಕಬಿ ಹೋ ಜಾತಿ ಹೇ ಬೂಂದಾಬಾಂದಿ. ಒಮ್ಮೊಮ್ಮೆ ನೋಡ್ತಾ ಇದ್ದಾಗಲೇ ಮಳೆಯ ಒಂದು ಹನಿಗಳು ಕೂಡ ಬೀಳೋಕ್ಕೆ ಶುರು ಆಗ್ತವೆ. ಹಮಾರಿ ಜೀಪ್ ಶಿಲಂಗ್ ಸೆ 53 ಕಿಲೋಮೀಟರ್ ದೂರ್ ಚಿರಾಪುಂಜಿ ಕಿ ಓರ್ ಬಡ್ ರಹಿ ಹೇ. ನೀವು ಪ್ರದೀಪ್ ಅಂತ ಹೇಳ್ತಾರೆ, ನಮ್ಮ ಒಂದು ಜೀಪು ಶಿಲಾಂಗ್ನಿಂದ 53 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿರಾಪುಂಜಿಯ ಕಡೆಗೆ ಸಾಗ್ತಾ ಇದೆ. ಮೇರೆ ಸಾತ್ राज्य के एक ಅಧಿಕಾರಿ ಶ್ರೀ ಸಂಗಮ और उनके 2 दोस्त बैठे हैं. ನನ್ನ ಜೊತೆಯಲ್ಲಿ ಆ ಮೇಘಾಲಯ ರಾಜ್ಯದ ಒಬ್ಬ ಅಧಿಕಾರಿಯಾದಂಥ ಶ್ರೀ ಸಂಗಮ ಮತ್ತು ಅವರ ಜೊತೆಯಲ್ಲಿ ಇಬ್ಬರು ಸ್ನೇಹಿತರು ನನ್ನ ಜೊತೆಯಲ್ಲಿ ಕೂತ್ಕೊಂಡಿದ್ದಾರೆ. ಮೈ ಜೀಪ್ ಕಿ ಕಿಟಕಿ ಬಂದ್ ಕರ್ತೆ ಹುಯೇ ಸಂಗಮ ಸೆ ಪೂಚ್ತಾ ಹೂಂ. ಆ ಜೀಪಿನ ಒಂದು ಕಿಟಕಿಯನ್ನು ಮುಚ್ಚುತ್ತಾ ನಾನು ಸಂಗಮಾರವರಿಗೆ ಕೇಳಿದೆ, ಕ್ಯಾ ಸಾಲ್ ಭರ್ ಯಹಾ ವರ್ಷ ಹೋತಿ ರಹತಿ ಹೇ. ಕೇಳಿದರಂತೆ, ವರ್ಷ ತುಂಬ ಇಲ್ಲಿ ಮಳೆ ಆಗ್ತಾ ಇರುತ್ತಾ ಅಂತ ಪ್ರಶ್ನೆ ಮಾಡಿದರು. ಅದಕ್ಕೆ ಅವರು ಉತ್ತರ ಕೊಟ್ರಂತೆ, ಜಿ ಹಾ, ಹೌದು ಅಂದರು. ಸಂಗಮ ಕಹತೆ ಹೇ आपको जानकर ताजुब होगा कि मेघालय में खपत से ज़्यादा पन बिजली का उत्पादन होता है. ಉತ್ತರ ಕೊಟ್ಟರವರು ಸಂಗಮ ಉತ್ತರ ಕೊಡ್ತಾರೆ, ನಿಮಗೆ ತಾಜುಬೋನ ಅಂದರೆ ಆಶ್ಚರ್ಯ ಆಗೋದು. ನಿಮಗೆ ಆಶ್ಚರ್ಯ ಆಗ್ಬೋದು ಏನಪ್ಪ ಅಂದರೆ ಮೇಘಾಲಯದಲ್ಲಿ ಖಪತ್ ಅಂದರೆ ನಾವು ಬೆಳೆಯುವಂಥ ಬೆಳೆಗಿಂತ ಹೆಚ್ಚು ಪನ್ ಬಿಜಿಲಿ ಅಂದರೆ ಜಲವಿದ್ಯುತ್ ಅಂತ. ಆ ಜಲವಿದ್ಯುತ್ತಿನ ಒಂದು ತಯಾರಿಕೆ ಜಾಸ್ತಿ ಆಗತ್ತೆ ಅಂತ. ಹಮ್ ಅತಿರಿಕ್ತ ಬಿಜಿಲಿ ಅನ್ಯ ರಾಜ್ಯಕ್ಕೂ ದೇತೆ ಹೇ. ಅಷ್ಟೇ ಅಲ್ಲದೆ ನಾವು ಅತಿರಿಕ್ತವಾದಂಥ ಹೆಚ್ಚಾದಂಥ ಒಂದು ವಿದ್ಯುತ್ತನ್ನು ಕೂಡ ಬೇರೆ ರಾಜ್ಯಕ್ಕೆ ಕೊಡ್ತೇವೆ. ಐಸಾ ಅಂದರು. ಆಶ್ಚರ್ಯ ಆಯ್ತು, ಈ ರೀತಿ ಹಾಗ ಅಂತ ಹೇಳಿದರು. ಮೈ ಸಚ್ಮುಚ್ ಆಶ್ಚರ್ಯ ಸೆ ಪೂಚ್ತಾ ಹೂಂ. ನನಗೆ ಬಹಳ ಆಶ್ಚರ್ಯವಾಗಿ ಆಗತ್ತ ಕೇಳಿದೆ. ಸಂಗಮ ಕಹತೆ ಹೇ, ಸಂಗಮ ಮುಂದುವರಿಸ್ತಾರೆ, वैसे यदि यहाँ सभी गांव बिजली से जगमगा उठे तो भी अतिरिक्त बिजली का उत्पादन होता रहेगा. ಒಂದು ಮಾತು ಹೇಳ್ತಾರೆ ಅವರು, ಅಕಸ್ಮಾತಾಗಿ ನಾವು यहाँ सभी गांव बिजली से जगमगा उठे, ಇಲ್ಲಿರುವಂಥ ಎಲ್ಲ ಊರುಗಳು ವಿದ್ಯುತ್ತಿನಿಂದ ಜಗಮಗಿಸ್ತಾ ಇದ್ದರೂ ಕೂಡ ಇನ್ನೂ ಹೆಚ್ಚು ಅತಿರಿಕ್ತವಾದಂಥ ಒಂದು ವಿದ್ಯುತ್ತನ್ನು ತಯಾರು ಮಾಡ್ಬೋದು ಅಂತ ಹೇಳ್ತಾರೆ. ಮಾಡ್ತಾನೇ ಇರ್ತಾರೆ ಅಂತ. ಅಷ್ಟೊಂದು ಜಲವಿದ್ಯುತ್ತನ್ನು ತಯಾರು ಮಾಡ್ತಾರೆ. ಎಲ್ಲಿ ಅಂದರೆ ಮೇಘಾಲಯದಲ್ಲಿ ಅಂತ. ನಮ್ಮ ಪಹಾಡೋಂಕು ನಿಹಾರ್ತೇವೆಯೇ ಹಾಗೆ ಬಡ್ರೆ ಹೇ. ನಾವು ಈ ರೀತಿಯಲ್ಲಿ ಬೆಟ್ಟಗಳನ್ನು ನೋಡ್ತಾ ಗುಡ್ಡಗಳನ್ನು ನೋಡ್ತಾ ಮುಂದೆ ಸಾಗ್ತಾ ಇದ್ವಿ. ಸಡಕ್ಕೆ ಉಸ್ಪಾರ್ ಪಹಾಡಿ ಕುಹರೆ ಸೆ ಗಿರಿ ಹುಯಿ ಹೇ. ಆ ರಸ್ತೆಯ ಪಕ್ಕದಲ್ಲಿರುವಂತಹ ಬೆಟ್ಟಗಳೆಲ್ಲ ಕುಹರೆ ಅಂದರೆ ಮಂಜಿನಿಂದ ಆವರಿಸಿದಾವೆ. ತೀನ್ ಪರ್ವತೀಯ ಅಂಚಲೋ ಮೇ ಬಂಟಾ ಹುವಾ ಹೇ ಮೇಘಾಲಯ. ಮೇಘಾಲಯ ಅನ್ನೋದು 3 ಪರ್ವತಗಳ ಅಂಚಲ್ ಅಂದರೆ ಮಡಿಲಿನಿಂದ ಕೂಡಿದೆ. ಮೇಘಾಲಯ ಅನ್ನೋದು 3 ಪರ್ವತಗಳ ಮಡಿಲಿನಿಂದ ಕೂಡಿರುವಂಥದ್ದು. ಹಾಗಾದರೆ 3 ಪರ್ವತಗಳು ಯಾವುದಪ್ಪ ಅಂದರೆ ಖಾಸಿ ಪರ್ವತ, ಗಾರೋ ಪರ್ವತ और ಜಯಂತಿಯ ಪರ್ವತ. ಖಾಸಿ ಪರ್ವತ, ಗಾರೋ ಪರ್ವತ ಮತ್ತು ಜಯಂತಿಯ ಪರ್ವತ. और इन्हीं 3 पर्वतीय अंचलों से बने हैं 5 ಜಿಲ್ಲೆ ಅಂತ. ಮತ್ತು ಇದೇ 3 ಪರ್ವತಗಳ ಮಡಿಲಿನಿಂದ ಆಗಿರುವಂಥದ್ದು ಒಟ್ಟು 5 ಜಿಲ್ಲೆಗಳು. ಹರ್ ಅಂಚಲ್ ಕಿ ಅಪನಿ ಅಲಗ್ ಸಂಸ್ಕೃತಿ ಹೇ. ಮತ್ತೆ 3 ಪರ್ವತಗಳದ್ದು ಒಂದು ಸಂಸ್ಕೃತಿನೇ ಬೇರೆ ಇದೆ. ರೀತಿ ರಿವಾಜ್, ಪರ್ವ, ಉತ್ಸವ ಹೇ. ಅವ್ರದ್ದೇ ಆದಂತಹ ಉತ್ಸವಗಳು, ಹಬ್ಬಗಳವೆಗಳೇ ಬೇರೆ. ಲೇಕಿನ್ ಹರ್ ಕಹಿ ಪಾರಿವಾರಿಕ ವ್ಯವಸ್ಥಾ ಮಾತೃಸತ್ತಾತ್ಮಕ ಹೇ. ಆದರೆ ಒಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಎಲ್ಲೂ ಹೋದರೂ ಕೂಡ ಒಂದು ಪಾರಿವಾರಿಕ ವ್ಯವಸ್ಥೆ ಹೆಂಗಿದೆಪ್ಪ ಅಂದರೆ ಮಾತೃಸತ್ತಾತ್ಮಕ ಅಂತ. ಅಂದರೆ ತಾಯಿಗೆ ಹೆಚ್ಚು ಒಂದು ಕುಟುಂಬ, ಮಾತೃಸತ್ವಾತ್ಮಕವಾದಂಥ ಒಂದು ಕುಟುಂಬ ಅಂತ ಕರೀತಾರೆ. ಅಲ್ಲಿ ಮಾತೃವಿಗೆ ಹೆಚ್ಚು ಬೆಲೆ ಕೊಡ್ತಾರೆ ಅಂತ. ಭೂಮಿ, ಧನ, ಸಂಪತ್ತಿ ಸಬ್ ಮಾಸೆ ಬೇಟೆ ಕೋ ಮಿಲ್ತಿ ಹೇ. ಇಲ್ಲಿ ಹೇಗೆ ಸಂಪತ್ತನ್ನು ತಂದೆಯಿಂದ ಮಗನಿಗೆ ಕೊಡಲಾಗುತ್ತೋ, ಆದರೆ ಅಲ್ಲೆಲ್ಲ ಹಾಗಲ್ಲ. ಭೂಮಿ, ಧನ, ಸಂಪತ್ತನ್ನೆಲ್ಲ ತಾಯಿಯಿಂದ ಮಗಳಿಗೆ ಕೊಡಲಾಗುತ್ತೆ. ಅದರಿಂದ ಅಲ್ಲಿಗೆ ಮಾತೃಸತ್ತಾತ್ಮಕ ಕುಟುಂಬ ಅಂತೇಳಿ ಕರೀತಾರೆ ಮೇಘಾಲಯದಲ್ಲಿ. ಹೇಳ್ತಾರೆ, ಮುಂದುವರಿಸ್ತಾರೆ, ಸ್ತ್ರೀ ಕಾ ಯಹಾ ವರ್ಚಸ್ವ ಹೇ. ಇಲ್ಲಿ ಸ್ತ್ರೀಗೆ ಹೆಚ್ಚು ಒಂದು ಬೆಲೆಯನ್ನು ಕೊಡಲಾಗುತ್ತೆ.
यह एहसास गुवाहाटी से ಮೇಘಾಲಯ की सीमा में घुसने के साथ ही होने लगता है. ಈ ಒಂದು ಅನುಭವ ನಮಗೆ ಗುವಾಹಟಿಯಿಂದ ಮುಂದೆ ಮೇಘಾಲಯಕ್ಕೆ ಹೋಗುವಂತ ಒಂದು ಗಡಿ ಪ್ರದೇಶದಲ್ಲಿ, ಮೇಘಾಲಯದ ಒಂದು ಗಡಿದ ಒಳಗೆ ಹೋಗ್ತಾ ಇದ್ದಾಗೆ ನಮಗೆ ಅನುಭವ ಆಗತ್ತೆ ಅಂತ. ತಮಾಮ್ ದುಕಾನೋಂ ಪರ್ ಸ್ತ್ರೀಯ ಸೌದಾ ಬೇಚ್ತಿ ಹೇ. ಯಾಕಪ್ಪ ಅಂದ್ರೆ ಹೆಚ್ಚಾದಂತ ಎಲ್ಲ ಅಂಗಡಿಗಳಲ್ಲೂ ಕೂಡ ವ್ಯಾಪಾರ ಮಾಡೋರಪ್ಪ ಅಂದ್ರೆ ಸೌದಾ ಅಂದ್ರೆ ವ್ಯಾಪಾರ ಮಾಡೋರು ಅಂದ್ರೆ ಮಹಿಳೆಯರೇ. ಅವ್ರ ಬೇಹಿಚಕ್ ಬತಿಯಾತಿ ದಿಕಾಯಿ ದೇತೆ, ಮತ್ತೆ ಯಾವುದೇ ಹೆದರಿಕೆ ಇಲ್ದರೆ ವ್ಯಾಪಾರ ಮಾಡ್ತಾರೆ. ಶಿಲಾಂಗ್ ಮೇ ಭಿ ಉನಿ ದುಕಾನೋಂ ಪರ್ ಬೈಟೆ ದೇಖಾ ಜಾ ಸಕ್ತಾ ಹೈ. ಶಿಲಾಂಗ್ನಲ್ಲೂ ಕೂಡ ಅಷ್ಟೇನೆ, ಅಲ್ಲಿ ಮಹಿಳೆಯರೇ ಹೆಚ್ಚಾಗಿ ಅಂಗಡಿಯಲ್ಲಿ ಕುತ್ಕೊಂಡಿರೋದನ್ನ ನಾವು ನೋಡಬಹುದು. ಶಾಯದ್ ಯಹ ಸ್ಥಿತಿ ಪೂರ್ವೋತ್ತರ ಕೆ ಅನ್ಯ ರಾಜ್ಯೋ ಮೇ ಭಿ ಹೈ. ಬಹುಶಃ ಪೂರ್ವೋತ್ತರ ರಾಜ್ಯಗಳಲ್ಲಿ ಕೂಡ ಬೇರೆ ರಾಜ್ಯಗಳು ಈ ರೀತಿಯ ಒಂದು ವ್ಯವಸ್ಥೆ ಇರಬಹುದು. ಭಲೆ ಹಿ ವಹಾ ಮಾತೃ ಸತ್ತಾತ್ಮಕ ಪರಿವಾರ ವ್ಯವಸ್ಥಾ ನಾ ಹೋ. ಆದರೆ ಮಾತೃ ಸತ್ತಾತ್ಮಕ ವ್ಯವಸ್ಥೆ ಇಲ್ಲದೆ ಇರಬಹುದು, ಆದರೆ ಹೆಚ್ಚು ಅಲ್ಲಿ ಮಹಿಳೆಯರಿಗೆ ನಾವು ವ್ಯಾಪಾರ ಮಾಡೋದನ್ನು ನಾವು ಕಾಣ್ತೇವೆ ಅಂತ. ಕುಚ್ ಸಾಲ್ ಪಹಲೆ ಮಣಿಪುರ್ ಕಿ ರಾಜಧಾನಿ ಇಂಫಾಲ ಮೈ ಬಿ ಯಹಿ ಸಬ್ ದೇಖಾ ಥಾ. ಕೆಲವು ವರ್ಷಗಳ ಹಿಂದೆ ನಾನು ಮಣಿಪುರದ ರಾಜಧಾನಿಯಾದಂಥ ಇಂಫಾಲಕ್ಕೆ ಹೋಗಿದ್ದೆ. ಅಲ್ಲೂ ಕೂಡ ಇದೇ ಒಂದು ವ್ಯವಸ್ಥೆನ ನಾನು ನೋಡಿದ್ದೆ. ಅಂಗಡಿಯಲ್ಲಿ ಕುತ್ಕೊಳ್ಳೋರು ಯಾರು ಹೆಚ್ಚು ವ್ಯಾಪಾರ ಮಾಡೋರು ಅಂದ್ರೆ ಮಹಿಳೆಯರಂತ. ಸ್ತ್ರೀಯೋಂ ಕಾ ಪೂರಾ ಬಾಜಾರ್ ಹಿ ಹೈ ವಹಾ. ಅದಕ್ಕೆ ಜಿಸೆ ಮಾಹಿತಿ ಬಾಜಾರ್ ಕಹತೆ. ಅಲ್ಲಿ ಮಹಿಳೆಯರಿಂದ ಕೂಡಿದಂತನೇ ಒಂದು ಮಾರ್ಕೆಟ್ ಇದೆ. ಆ ಮಾರ್ಕೆಟಿಗೆ ಮಾಹಿತಿ ಬಾಜಾರ್ ಅಂತ ಹೇಳಿ ಕರೀತಾರೆ. ಮಾಹಿತಿ ಬಾಜಾರ್ ಯಾನಿ ಮಾಕಾ ಬಾಜಾರ್. ಮಾಹಿತಿ ಬಾಜಾರ್ ಅರ್ಥ ಏನಪ್ಪಾ ಅಂದ್ರೆ ತಾಯಿಯ ಮಾರ್ಕೆಟ್ ಅಂತ ಹೇಳಿ ಕರೀತಾರೆ. ದಿನ್ ಭರ್ ಸಾಮಾನ್ ಕಿ ಬಿಕ್ರಿ ಕರ್ ಶಾಮ್ ಕೋ ಅಪನೆ ಘರ್ ಲೌಟ್ತಿ ಹೇ. ಮಹಿಳೆಯರು ಹಗಲೆಲ್ಲ ವ್ಯಾಪಾರ ಮಾಡಿಬಿಟ್ಟು ನಂತರ ಸಂಜೆ ಆದ ನಂತರ ತಮ್ಮ ಮನೆಗೆ ವಾಪಸ್ಸು ಹೋಗ್ತಾರೆ. ಕಿಸಿ ಪ್ರಕಾರ ಕಾ ವರ್ಗ ಭೇದ ನಹಿ ಹೈ. ಅಲ್ಲಿ ಯಾವುದೇ ರೀತಿಯ ಒಂದು ವರ್ಗ ಭೇದ ಇಲ್ಲ. ಯಾನಿ ಅಮೀರ್ ಘರೋಂ ಕಿ ಸ್ತ್ರೀಯಾ ಭಿ ಇಸ್ ಮಾಹಿತಿ ಬಾಜಾರ್ ಮೇ ಮಿಲ್ ಜಾಯೆಂಗಿ. ಯಾಕಂಗೆ ಹೇಳ್ತಾರಪ್ಪ ಅಂದ್ರೆ ಶ್ರೀಮಂತರ ಮನೆಯ ಮಹಿಳೆಯರು ಕೂಡ ಇಲ್ಲಿ ಮಾಹಿತಿ ಬಾಜಾರದಲ್ಲಿ ನಾವು ನೋಡಬಹುದು. ಅವರು ಗರೀಬ್ ಘರೋಂ ಕಿ ಸ್ತ್ರೀಯಾ ಭಿ, ಬಡವರ ಮನೆಯ ಸ್ತ್ರೀಯರು ಕೂಡ ನಾವು ಮಾಹಿತಿ ಬಾಜಾರಲ್ಲಿ ಕಾಣಬಹುದು. ತಬಿ ಏಕ್ ಮೋಡ್ ನಿಕಲ್ನೆ ಪೇರ್ ಚರಾಪುಂಜಿ ಸಕಾ ಛೋಟಾ ಸಾ ಬಾಜಾರ್ ದಿಕಾಯಿ ಪಡ್ತಾ ಹೈ. ಹಾಗಂತ ಮಾತಾಡ್ದಾಗ ಮೋಡ್ ಅಂದ್ರೆ ಒಂದು ಕ್ರಾಸ್ ಬಂತು. ಆ ಕ್ರಾಸ್ ಅನ್ನು ದಾಟಿದ ತಕ್ಷಣನೇ ಚರಾಪುಂಜಿಯ ಒಂದು ಚಿಕ್ಕದಾದಂತ ಒಂದು ಮಾರ್ಕೆಟ್ ನಮಗೆ ಕಾಣ್ತು. ಅವ್ರು ಇಸ್ ಬಾಜಾರ್ ಮೇ ಬಿ ದುಕಾನೋಂ ಪರ್ ಬೈಟಿ ಹೈ ಮಹಿಳಾ ಹೈ. ಮತ್ತೆ ಇಲ್ಲೂ ಕೂಡ ಆ ಅಂಗಡಿಯಲ್ಲಿ ಕುತ್ಕೊಂಡಿರೋರು ಯಾರಪ್ಪ ಅಂದ್ರೆ ಮಹಿಳೆಯರೇ. ಫಿರ್ ಚಾಹೆ ದುಕಾನ್ ಫಲ್ ಸಬ್ಜಿಯೋಂ ಕಿ ಹೋ ಚಾಯ್ ಕಿ ಹೋ. ಬೇಕಾದ್ರೆ ಅದು ಎಂತ ಅಂಗಡಿ ಆಗಿರ್ಬೋದು, ಹಣ್ಣುಗಳಿಂದ ಕೂಡಿದಂತ ಅಂಗಡಿಗಳಾಗಿರ್ಬೋದು, ಚಾಯ್ ಅಂಗಡಿ ಆಗಿರ್ಬೋದು, ಈ ಎಲ್ಲದರಲ್ಲೂ ಕೂಡ ಕಾಣುವಂಥವರೇ, ವ್ಯಾಪಾರ ಮಾಡುವಂಥವರೇ ಮಹಿಳೆಯರು ಅಂತ. ಉದಾಹರಣೆಗೆ ಇಲ್ಲಿ ನೋಡಿ, ಈ ಚಿತ್ರ ನೋಡಿದ್ರೆ ಅನ್ಕೊಳ್ಳುತ್ತೆ, ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಬರೀ ಮಹಿಳೆಯರನ್ನ ನಾವು ಕಾಣಬಹುದು ಅಲ್ವಾ. ಹಂಗಂತ ಹೇಳ್ಬಿಟ್ಟು ಹೇಳ್ತಾರೆ ಹಮ್ ಹಾಗೆ ಬಡ್ ಜಾತೆ. ಈ ರೀತಿಯಲ್ಲಿ ನಾವು ಮುಂದುವರೆದ್ವಿ. ಅದು ಮುಂದುವರ್ತಾ ಹೋಗಿತ್ತು, ಜೀಪು ಮುಂದೆ ಹೋಗ್ತಾ ಹೋಯ್ತು. ಮುಂದೇನಾಗುತ್ತೆ ನೋಡೋಣ. ಹಾಗಾದ್ರೆ ಕುಚ್ ಆಗೆ ಬಡ್ಕರ್ ಸಂಗಮಾನೆ ಜೀಪ್ ರುಕ್ವಾದಿ. ಸ್ವಲ್ಪ ಮುಂದೆ ಹೋದ ನಂತರ ಸಂಗಮಾರ್ ಅವರು ಜೀಪನ್ನು ನಿಲ್ಲಿಸಿದ್ರು. ಹಮ್ ಸಬಿ ನೀಚೆ ಉತ್ತರ್ಗೆ. ನಾವೆಲ್ಲರೂ ಕೂಡ ಕೆಳಗೆ ಇಳಿದ್ವಿ. ಸಾಮ್ನೆ ದಿಕಾಯಿ ಪಡ್ ರಹಾ ಹೈ ನೋಹ ಶಂಗತಿಯಾಂಗ್ ಪ್ರಪಾತ್ ಜೋ ಮಾಸ್ ಮಾಯಿ ಪ್ರಪಾತ್ ಕೆ ನಾಮ್ ಸೆ ಲೋಕಪ್ರಿಯ ಹೈ. ಅಲ್ಲಿ ಇಳಿಸಿದ ತಕ್ಷಣ ನಾವು ಎದುರುಗಡೆ ನೋಡಿದ್ವಿ ನೋಹ ಶಂಗತಿಯಾಂಗ್ ಅನ್ನೋ ಒಂದು ಪ್ರಪಾತ, ಜಲಪ್ರಪಾತ ಅಂತೀವಲ್ಲ, ಅದು ಮಾಸ್ ಮಾಯಿ ಎಂಬ ಒಂದು ಪ್ರಪಾತದಿಂದ ಹೆಸರುವಾಸಿಯಾಗಿದೆ ಇವತ್ತು ನಮ್ಮಲ್ಲಿ. ನೆನ್ಪಿಟ್ಕೊಳ್ಳಿ, ನೋಹ ಶಂಗತಿಯಾಂಗ್ ಒಂದು ಪ್ರಪಾತ ಮಾಸ್ ಮಾಯಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನ ಪಡೆದಿದೆ, ಲೋಕಪ್ರಿಯವಾಗಿದೆ ಅಂತ. ऊंचे पहाड़ से सैकड़ों फुट नीचे पानी लगातार बेरोक टोक गिर रहा है. ಎತ್ತರವಾದಂಥ ಒಂದು ಪರ್ವತಗಳಿಂದ ಬೆಟ್ಟಗಳಿಂದ ಬೀಳುವಂಥ 100 ಅಡಿ ಎತ್ತರದಿಂದ ಬೀಳುವಂಥ ನಿರಂತರವಾಗಿ ಬೇರೋಕ್ಟಕ್ ಅಂದ್ರೆ ಯಾವುದೇ ಅಡೆತಡೆ ಇಲ್ಲದೆ ಈ ನೀರು ಜಲಪಾತ ಬೀಳ್ತಾ ಇದೆ. ವಹ ದೇಖಿಯೇ ಸಾಮ್ನೆ ರಹಾ ಬಾಂಗ್ಲಾದೇಶ್ ಅಂತ ಸಂಗ್ಮಾಕ್ಕೆ ಸಾಥಿಯು ಮೇಸೆ ಏಕ ಹತ ಹೈ. ಸಂಗ್ಮಾನ ಜೊತೆಯಲ್ಲಿದ್ದೊಬ್ಬ ಗೆಳೆಯ ಹೇಳದಂತೆ, ಅಲ್ಲಿ ನೋಡ್ರಿ ಅದಕ್ಕೆ ಕಾಣ್ತಾ ಇರೋದೇ ಬಾಂಗ್ಲಾದೇಶ ಅಂತ. ಅಭಿ ಜಬ್ ಜೀಪ್ ಸೆ ಉತ್ತರೆ ಥೇ ಹಲ್ಕಿ ಧೂಪ್ತಿ. ಮತ್ತೆ ಹೇಳ್ತಾರೆ ಈಗೀಗ ನಾವು ಜೀಪನ್ನು ಇಳಿದಾಗ ಲೈಟಾಗಿ ಬಿಸಿಲಿತ್ತು. ಅವ್ರ ಅಭಿ ಕ್ಷಣ ಬರ್ ಬಾದ್ ಹಿ ಬಾದಲ್ ಗಿರೆ. ಮತ್ತೆ ಕ್ಷಣ ನೋಡ್ತಾ ಇದ್ದಾಗೆ ಕ್ಷಣದಲ್ಲಿಯೇ ಮತ್ತೆ ಮೋಡ ಆವರಿಸ್ತು. ಅವ್ರ ಹಲ್ಕಿ ವರ್ಷ ಹೋನೆ ಲಗಿ. ನಿಧಾನಕ್ಕೆ ಮಳೆ ಬರೋಕೆ ಶುರುವಾಯಿತು. ಮೈ ಸಂಗ್ಮಾಕ್ಕೆ ಆಗಿ ಅಪನ ಪುರಾಣ ಸವಾಲ್ ದೊಹರಾತಾ ಹೂಂ. ಮತ್ತೆ ಸಂಗ್ಮಾನ ಎದುರಿಗೆ ನನ್ನ ಹಳೆಯ ಒಂದು ಪ್ರಶ್ನೆಯನ್ನೇ ಮುಂದುವರಿಸಿದೆ. ಕ್ಯಾ ಸಾಲ್ ಭರ್ ಯಹಾ ವರ್ಷ ಹೋತಿ ರಹತಿ ಹೈ. ಮತ್ತೆ ಕೇಳಿದ್ರಂತೆ ವರ್ಷ ಪೂರ್ತಿ ಇಲ್ಲಿ ಮಳೆ ಆಗುತ್ತಾ ಅಂತ. ಸಂಗ್ಮಾ ಹಸ್ತೆ ಹುಯೇ ಕಹತೆ ಹೈ
ಪಂತ್ ಸಾಬ್ ಯಹ ಚರಾಪುಂಜಿ ಹೇ. ಅದಕ್ಕೆ ಸಂಗಮಾರ್ ಅವ್ರನ್ನ ಕೇಳಿದ್ರಂತೆ, ಪಂತ್ ಸಾಹೇಬ್ರೆ ಇದು ಯಾವ ಊರು ಅಂದರೆ ಚರಾಪುಂಜಿ ಅಂತ, ಅಂದರೆ ಇಲ್ಲಿ ಯಾವಾಗಲೂ ಮಳೆ ಇದ್ದೇ ಇರುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ರು ಅಂತ. ಹಾಂ ಖಯಾಲಾಯ ಯಹ ಚರಾಪುಂಜಿ ಹೇ. ಹೌದು ನನಗೆ ನೆನಪಿಗೆ ಬಂತು ಇದು ಯಾವುದು ಊರು ಅಂತ, ಚರಾಪುಂಜಿ ಅಂತ. ಸಮುದ್ರ ಕಿ ಸತಹ ಸೆ ಕೋಯಿ 1300 ಮೀಟರ್ ಊಪರ್. ಸಮುದ್ರ ಸತಹ ಅಂದರೆ ಆ ಸಮುದ್ರದ ಪದರದಿಂದ ಮೇಲ್ಪದರದಿಂದ ಸುಮಾರು 1300 ಮೀಟರ್ ಎತ್ತರದಲ್ಲಿರುವಂಥ ಒಂದು ಪ್ರದೇಶ. ಜೋ ವಿಶ್ವ ಮೇ ಸಬ್ಸೆ ಅಧಿಕ ವರ್ಷಾ ವಾಲೆ ಸ್ಥಾನ್ ಕೆ ಲಿಯೆ ಪ್ರಸಿದ್ಧ ಹೈ. ಇವತ್ತು ಈ ಪ್ರದೇಶ ಇಡೀ ವಿಶ್ವದಲ್ಲಿ ಹೆಚ್ಚು ಮಳೆ ಬೀಳುವಂಥ ಒಂದು ಪ್ರಸಿದ್ಧಿಗೆ ಕಾರಣವಾಗಿದೆ. ಹಮ್ ಲೋಗ್ ಕಭಿ ಕಲ ಕಲ ಛಲ ಛಲ ಕರ್ತೆ ಪ್ರಪಾತ್ ಕೋ ನಿಹಾರ್ ರಹೆ ಹೈ, ಕಭಿ ಪಾನಿ ಸೆ ಗಿರೆ ಬಾಂಗ್ಲಾದೇಶ್ಗೆ ಭೂಭಾಗಕ್ಕೂ. ನಾವು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಕಲ ಕಲ ಚಲ ಚಲ ಅಂತ ಬೀಳ್ತಿರುವಂಥ ಪ್ರಪಾತವನ್ನು ನೋಡ್ತಾ, ನಿಹಾರ್ನ ಅಂದರೆ ನೋಡುವುದಂತ ನೋಡ್ತಾ ಇದ್ದೀವಿ. ಮತ್ತು ಒಂದೊಂದು ಸಾರಿ ಆ ನೀರಿನಿಂದ ಆವರಿಸಿರುವಂಥ ಬಾಂಗ್ಲಾದೇಶದ ಭೂಭಾಗವನ್ನು ಕೂಡ ನೋಡ್ತಾ ಇದ್ದೀವಿ ಅಂತ. ನೀರನ್ನು ಬಿಟ್ಟು ಬಾಂಗ್ಲಾದೇಶವನ್ನು ಕೂಡ ನಾವು ನೋಡ್ತಾ ಇದ್ವಿ ಅಂತ, ಅಲ್ಲಿ ಹತ್ರ ಇದೆಯಲ್ಲ ಹಾಗೆ ಕಾಣ್ತಿತ್ತು ಅಂತ. ಅದಕ್ಕೆ ಹೇಳ್ತಾರೆ ನೋಡಿ, ಇದು ಮಾಸ್ಮಾಯಿ ನೋಡಿದ್ರೆ ಗೊತ್ತಾಗುತ್ತಲ್ಲ, ನೋಹ ಶಂಗಥಿಯಾಂಗ್ ಮಾಸ್ಮಾಯಿ ಪ್ರಪಾತ ಅದು. ಓಕೆನಾ, ಮುಂದುವರ್ಸನಲ್ಲ ಹಾಗಾದರೆ ನೋಡಿ. ವರ್ಷಾ ಫಿರ್ ಬಂದ್ ಹೋ ಗಯಿ ಹೈ, ಧೂಪ್ ಫಿರ್ ಖಿಲ್ ಆಯಿ. ಈಗ ನೋಡ್ತಾ ಇದ್ದಾಗೆ ಮತ್ತೆ ಮಳೆ ನಿಂತೋಯ್ತು, ಮತ್ತೆ ಬಿಸಿಲು ಬಂತು. ಇಸಿ ತರಹ ವರ್ಷ ಧೂಪ್ ಕೊಹರಿ ಕಿ ಲುಕಾ ಚಿಪಿ ಕಾ ಖೇಲ್ ಚಲ್ತಾ ರಹತಾ ಹೈ ಯಹಾ. ಲೇಖಕರು ಹೇಳ್ತಾರೆ, ಇದೇ ರೀತಿಯಲ್ಲಿ ಮಳೆ, ಬಿಸಿಲು, ಮಂಜು ಬೀಳುವಂಥ ಒಂದು ಕಣ್ಣು ಮುಚ್ಚಾಲೆಯ ಆಟ, ಲುಕಾ ಚಿಪಿ ಅಂದರೆ ಕಣ್ಣು ಮುಚ್ಚಾಲೆಯ ಒಂದು ಆಟ ನಡೀತಾನೆ ಇರುತ್ತೆ ಈ ಪ್ರದೇಶದಲ್ಲಿ. ಹಮ್ ಲೋಗ್ ಅಬ್ ಜೀಪ್ ಮೇ ಬೈಟ್ ಕರ್ ಲೌಟ್ ರಹೆ ಹೈ. ಈಗ ನಾವು ವಾಪಸ್ ಮತ್ತೆ ಜೀಪ್ನಲ್ಲಿ ಕೂತ್ಕೊಂಡ್ಬಿಟ್ಟು ವಾಪಸ್ ಹೊರಟ್ವಿ. ಸಂಗಮ ರಾಸ್ತೆ ಮೇ ಖಾಸಿ ಜಯಂತಿಯ ಅವ್ರ ಗಾರೋ ಪಹಾಡಿಯೋಂ ಕೆ ಲೋಗೋಂ ಕೆ ಬಾರೆ ಮೇ ಬತಾನೆ ಲಗೆ. ನಾವು ಹೋಗುವಂಥ ಹಾದಿಯಲ್ಲಿ ಸಂಗಮಾರ್ ಅವರು ಆ ಖಾಸಿ ಜಯಂತಿಯ ಮತ್ತು ಗಾರೋ ಬೆಟ್ಟಗಳ ಪ್ರದೇಶಗಳ ಜನರ ಒಂದು ವಿಶೇಷವನ್ನು ಹೇಳೋಕ್ಕೆ ಶುರು ಮಾಡಿದರು. ವೆ ಕಹತೆ ಹೇ ಖಾಸಿಯೋಂ ಕೋ ಯಹಾ ಸಮ್ಮಾನ್ ಕಿ ದೃಷ್ಟಿ ಸೆ ದೇಖಾ ಜಾತೆ. ಅವ್ರು ಹೇಳ್ತಾರೆ, ಈ ಖಾಸಿಜಲ್ಲಿರುವಂಥ ಜನರಿಗೆ ಹೆಚ್ಚು ಗೌರವವನ್ನು ಕೊಟ್ಟು ನೋಡುವಂಥ ಒಂದು ಪದ್ಧತಿ ಇದೆ, ಅಂದರೆ ಅಲ್ಲಿ ಖಾಸಿ ಜನರಿಗೆ ಹೆಚ್ಚು ಬೆಲೆ ಜಾಸ್ತಿ ಅಂತ. ಕರೀಬ್ 4 ಲಾಖ್ ಗಾರೋ ಲೋಗೋಂ ಕಿ ಮಾತೃಭೂಮಿ ಹೇ ಗಾರೋ ಪರ್ವತಮಾಲಾಯೆ. ಆ ಗಾರೋ ಪರ್ವತ ಅನ್ನೋದು ಸುಮಾರು 6 ಲಕ್ಷ ಜನವುಳ್ಳಂಥ ಒಂದು ಪರ್ವತಮಾಲವಾಗಿದೆ. ಯಹ ಮಾನಾ ಜಾತಾ ಹೈ ಕಿ ಗಾರೋ ಸಮೂಹ ಬೋಡೋ ಜಾತಿ ಕಾ ಅಂಗ ಹೈ. ಮತ್ತು ಹೇಳಲಾಗತ್ತಂತೆ ಈ ಗಾರೋ ಪರ್ವತಮಾಲಾದ ಜನರು ಅವರ ಆ ಸಮೂಹವನ್ನು ಬೋಡೋ ಜಾತಿಯ ಒಂದು ಭಾಗವಾಗಿ ಹೇಳ್ತಾರೆ. ಬೋಡೋ ಅನ್ನೋದೊಂದು ಜಾತಿ, ಅದರ ಅಂಗ ಅಂತ ಹೇಳ್ತಾರೆ. ನೋಂಗ್ ಕ್ರೇಮ್ ಉನ್ಕಾ ಪ್ರಮುಖ ನೃತ್ಯ ಹೈ. ಈ ಗಾರೋ ಜನರ ಒಂದು ನೃತ್ಯ, ಪ್ರಮುಖವಾದಂಥ ನೃತ್ಯ ಯಾವುದಪ್ಪ ಅಂದರೆ ನೋಂಗ್ ಕ್ರೇಮ್ ಅಂತ ಹೇಳ್ಬಿಟ್ಟು. ಜಯಂತಿಯ ಪಹಾಡಿಯೋಂಕೆ ಉತ್ಸವ ಕಾ ನಾಮ ಹೈ ಬೆಹಡನ್ ಖಲಾಮ್ ಅಂತ. ಮತ್ತು ಜಯಂತಿಯ ಬೆಟ್ಟದಲ್ಲಿರುವಂಥ ಜನರ ಒಂದು ಉತ್ಸವದ ಒಂದು ಹೆಸರೇನಪ್ಪ ಅಂದರೆ ಬೆಹಡನ್ ಕಲಾಮ್ ಅಂತ ಹೇಳ್ಬಿಟ್ಟು ಆ ಪರ್ವತಗಳ ಒಂದು ವಿಶೇಷವನ್ನು ಹೇಳ್ತಾ ಹೋದರು. ಹಾಗೆ ಚಲ್ಕರ್ ಏಕ ಸ್ಥಾನ್ ಪರ್ ಜೀಪ್ ರುಕುತಿ ಹೈ. ಮುಂದುವರೆದ್ಬಿಟ್ಟು ಒಂದು ಸ್ಥಳದಲ್ಲಿ ಜೀಪ್ ನಿಂತ್ಕೊಳ್ತು. ಹಮ್ ಉತ್ತರ್ತೆ ಹೈ, ನಾವು ಇಳಿದ್ವಿ. ಬಗಲ್ ಮೇ ಏಕ ಗೋಲಾಕಾರ ವಿಶಾಲ ಪತ್ಥರ್ ಹೈ. ಇಳಿದು ನೋಡಿದ್ವಿ, ನಮ್ಮ ಪಕ್ಕದಲ್ಲೇ ಒಂದು ಗೋಲಾಕಾರವಾಗಿರುವಂಥ ಒಂದು ದೊಡ್ಡದಾದಂಥ ಒಂದು ವಿಶಾಲವಾದಂಥ ಒಂದು ಕಲ್ಲಿತ್ತು. ಸಂಗಮ ಬತಾತೆ ಹೇ. ಸಂಗಮ ಹೇಳಿದರು, ಯಹ ಪ್ರಾಕೃತಿಕ ಶಿವಲಿಂಗ ಹೇ. ಇದು ಪ್ರಾಕೃತಿಕವಾದಂಥ ಒಂದು ಶಿವಲಿಂಗ ಅಂತೇಳಿ. ಅವ್ರ ಆಶ್ಚರ್ಯತು ಮಾಸ್ಮಾಯಿ ಗಾಂವ್ ಕಿ ಗುಫಾಯೇ ಬಿ ಹೇ ಹೇಳ್ತಾರೆ. ಮತ್ತು ಇನ್ನೊಂದು ಆಶ್ಚರ್ಯಕರವಾದಂಥ ವಿಷಯ ಏನಪ್ಪ ಅಂದರೆ ಆ ಮಾಸ್ಮಾಯಿ ಊರಲ್ಲಿರುವಂತಹ ಗುಹೆಗಳ ಒಂದು ವಿಶೇಷತೆ ಹಿಂಗಿರುತ್ತಪ್ಪ ಅಂತ ಹೇಳ್ತಾರೆ. ಗುಫಾಯೇ ಇತನಿ ಅಂಧೇರಿ ಹೈ ಕಿ ಮಶಾಲ್ ಯಾ ಟಾರ್ಚ್ ಜಲಾಯೆ ಬಿನಾ ಉನ್ಮೇ ಪ್ರವೇಶ ನಹಿ ಕರ್ ಸಕ್ತೆ. ಎಷ್ಟು ಆ ಗುಹೆಗಳು ಎಷ್ಟು ಕತ್ತಲಿಂದ ಆವರಿಸಿದೆ ಅಂದರೆ ಆ ಮಶಾಲ್ ಅಂದರೆ ಪಂಜು ಅಂತ ಕರಿತೀವಿ. ಆ ಪಂಜು ಹಚ್ಚಿಕೊಳ್ಳದೇನೆ ಅಥವಾ ಟಾರ್ಚ್ ಇಲ್ಲದೇನೆ ಅದರೊಳಗೆ ಪ್ರವೇಶ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕತ್ತಲಾದಂಥ ಒಂದು ಗುಹೆಗಳು ಅಲ್ಲಿದ್ದಾವೆ ಅಂತ. ಸಂಗಮಾಕ ಏಕ ಸಾತಿ ಕಹತಾ ಹೈ. ಹಾಗಂತ ಹೇಳ್ಬಿಟ್ಟು ಸಂಗಮ ಜೊತೆಯಲ್ಲಿರುವಂಥವ್ರೊಬ್ಬರು ಈ ರೀತಿ ಹೇಳಿದರು ಅಂತ. ಹಮ್ನೆ ಮಶಾಲೆ ಜಲಾಲಿ ಹೈ. ನಾವು ಕೂಡ ಒಂದು ಪಂಜನ್ನು ಹಚ್ಕೊಂಡ್ವಿ. ಅವ್ರ ಗುಫಾವಂಕೆ ಅಂದರ್ ಹಾಗೆ ಬಡ್ರೆ ಹೈ. ನಾವು ಕೂಡ ಈಗ ಆ ಗುಹೆಯ ಒಳಗೆ ಮುಂದೆ ಸಾಗ್ತಾ ಇದ್ದೀವಿ. ಅಗಲ್ ಬಗಲ್ ಊಪರ್ ನೀಚೆ ಪತ್ತರ್. ಅಕ್ಕ ಪಕ್ಕ ಮೇಲೆ ಕೆಳಗೆ ಎಲ್ಲಿ ನೋಡಿದ್ರು ಬರೀ ಕಲ್ಲೆ. ಸದಿಯೋನ್ಸೆ ಗುಫಾಯಿ ಇಸಿ ತರ ಹೈ. ಶತಮಾನಗಳಿಂದಲೂ ಈ ಗುಹೆಗಳು ಹೀಗೇ ಇವೆ. ಅವ್ರು ಬಹುತ್ ದೂರ ತಕ್ ಚಲಿ ಗಯೆ. ಮತ್ತೆ ದೂರ, ಎಷ್ಟು ಬಹಳ ದೂರದವರೆಗೆ ಈ ಗುಹೆ ಹೋಗಿದೆ ಅಂತಾರೆ.
हम लोग कुछ दूर जाकर लौट पड़ते हैं जैसे ಆಶ್ಚರ್ಯ ಲೋಕ ಸೆ ಲೌಟ್ ರಹೆ हैं. ನಾವು ಸ್ವಲ್ಪ ದೂರ ಹೋಗ್ಬಿಟ್ಟು ವಾಪಸ್ ಬಂದ್ವಿ, ನಮಗನ್ನಿಸ್ತು ಯಾವುದೋ ಒಂದು ಆಶ್ಚರ್ಯ ಲೋಕದಿಂದ ವಾಪಸ್ ಬಂದ್ವೇನೋ ಅಂತ ಹೇಳ್ಬಿಟ್ಟು. ಇಲ್ಲಿ ಕಾಣುತ್ತಲ್ಲ, ಇದೇ ಗುಹೆದು, ಮಾಸ್ಮಾಯಿ ಗುಹೆ ಅಂತ ಹೇಳ್ಬಿಟ್ಟು ನೆನ್ಬಿಟ್ಕೊಳ್ತೀರಲ್ಲ. ಹಾಗಾದರೆ ನೋಡೋಣ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಮಸ್ಕಾರ.